ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಟ್ಯಾಂಕರ್ ನೀರಿಗೋಸ್ಕರ ಯಾವ ರೀತಿ ಕಿತ್ತಾಡ್ತಿದ್ದಾರೆ ಅಂತ. ಈ ರೀತಿಯಾಗಿ ಟ್ಯಾಂಕರ್ ಹಿಂದೆ ಬೀಳುವಂಥ ಪರಿಸ್ಥಿತಿ, ಟ್ಯಾಂಕರ್ ಹಿಂದೆ ಬೀಳುವಂಥ ಪರಿಸ್ಥಿತಿ. ನೋಡಿಲಿ ನೋಡಿಲಿ, ಎಲ್ಲಿ ಹಿಡಿಯೋದಿಲ್ಲ, ಎಲ್ಲಿ ಹಿಡಿಯೋದಿಲ್ಲ, ಎಲ್ಲಿ ಹಿಡಿಯೋದಿಲ್ಲ. ಈ ರೀತಿ ಆದರೆ ಟ್ಯಾಂಕರ್ ಹಿಂದೆ ಮಹಿಳೆಯರು ಬೀಳ್ತಾ ಇದ್ದಾರೆ, ಮಕ್ಕಳಿಂದ ಹಿಡಿದು ಬಿಂದಿಗೆಯಲ್ಲಿ ನೀರು ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ನೋಡಿ. ಈ ಒಂದು ಸಂದರ್ಭದಲ್ಲಿ ನೋಡಿ, ಬಕೆಟ್ ಹಿಡ್ಕೊಂಡು ನೀರು ಹಿಡ್ಕೊಂಡು ಯಾವ ರೀತಿ ಮಾಡ್ತಿದ್ದಾರೆ ನೋಡಿ. ಹೇಳಿ ಸರ್. ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಬೇಕು ಸರ್. ಅಲ್ಲ ಸರ್, ಶಾಶ್ವತವಾದ ಪರಿಹಾರವನ್ನು ಇದುವರೆಗೂ ಕೇಳಿದ್ದಾರೆ ಸರ್. ಪರಿಹಾರ ಅರಿಬೇಕಾದ್ರೆ ಕಾವೇರಿ ನೀರು ಕೊಡಬೇಕು. ಕಾವೇರಿ ನೀರು ಕೊಟ್ಟರೆ ಸಮಸ್ಯೆ ಪರಿಹರಿಸ್ತದೆ. ಎಷ್ಟು ಲೋಡು ಎಷ್ಟು ಕೊಡ್ತೀರಿ ಹೇಳಿ? 1 ತಿಂಗಳು ಕೊಡ್ತೀರಾ? 2 ತಿಂಗಳು ಕೊಡ್ತೀರಾ? ಕಾವೇರಿ ನೀರು ಯಾಕೆ ಕೊಡ್ತಿಲ್ಲ? ಎಷ್ಟೋ ಸತಿ ಕೊಟ್ಟೇ ಇಲ್ಲ, ಕಲೆಕ್ಷನ್ ಆಗಿದೆ. ನಮ್ಮೂರ ಸೆಂಟ್ರಲ್ಲೇ ಹೋಗಿದೆ ಕಾವೇರಿ ನೀರು, ಆಲ್ರೆಡಿ ಈಗಲೂ ಹೋಗ್ತಾನೆ ಇದೆ. ಆ ಜಂಪ್ನ ನಮಗೆ ಕಲೆಕ್ಷನ್ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ BBMP ಅಧಿಕಾರಿಗಳ ತಾರತಮ್ಯ ಮತ್ತೆ BWSSB ಅವರು ನಮಗೆ. ಈಗ ಶಾಸಕರು ಸಹಾಯ ಮಾಡಿದ್ರು, ಜೊತೆಗೆ MP ಗಳು ಸಹಾಯ ಮಾಡಿದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಹೇಳ್ತೀವಿ. ಅಧಿಕಾರಿಗಳು ನಿರ್ಲಕ್ಷ್ಯ. ನಾವು ಯಾವುದೇ ಅಧಿಕಾರಿ ಹತ್ರ ಹೋದ್ರು BBMP ಇರ್ಬೋದು, BWSS ಇರ್ಬೋದು, ನಾವು ಹೋಗಿ ಬಡವ್ರ ಬಗ್ಗರು ಚಪ್ಪಲಿ ಸಾಮಾನು ಬಳೆ ಬಟ್ಟೆ ನೋಡ್ಕೊ ಹೋದ್ರೆ ಯಾರು ಕೆಲಸ ಮಾಡಲ್ಲ. ಅಲ್ಲಿ ದೊಡ್ಡವ್ರು ಹೋಗ್ಬೇಕು, ಅವ್ರಿಗೆ ಕೆಲಸ ಆಗಬೇಕು. ಬಂಗಾರಪ್ಪನ ನಗರದವ್ರಿಗೆ ಯಾರಿಗೂ ಕೆಲಸ ಆಗಲ್ಲ ಅಲ್ಲಿ. ಅದು ನನಗೆ ಗೊತ್ತಿರೋದು. ಬರೀ ಕಣ್ಣೀರು ಒರೆಸ್ತಾರೆ ಹೊರತು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಇಷ್ಟು ಬೋರ್ಗಳಿವೆ, ಚೆಕಪ್ ಮಾಡಿಸುವ ನೀವು ಕೆಲಸ ಮಾಡ್ಕೊಡ್ಬೇಕು, ನೀರು ಬರಂಗ. ಇವಾಗ ನೋಡಿ, ರಿಪಬ್ಲಿಕ್ ಕನ್ನಡ ಈ ಮುಖಾಂತರ ಆಶ್ವಾಸನೆ ಕೊಡ್ತಾ ಇರೋದು, ಪ್ರತಿ ಮನೆಗೂ ಕೂಡ ನೀರು ಬರುತ್ತೆ, ಬರಲೇಬೇಕು. ಆದಷ್ಟು ಬೇಗ ಇಲ್ಲಿ ಎಲ್ಲರೂ ಮನೆಗೂ ಕೂಡ ನೀರು ಬರುತ್ತೆ. ಆದರೆ ಸತತ 1 ವರ್ಷಗಳಿಂದ ಈ ಸಮಸ್ಯೆ ಇದೆಯಲ್ಲ, ಯಾಕೆ ಹಿಂಗಾಯ್ತು ಸರ್? ಒಂದು ಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈ ರೀತಿ ಆಗ್ತಾ ಇದೆ. ಇಲ್ಲಿ ನಾವೆಲ್ಲರೂ ಒಂದ್ಸಲ ನಾವು ಮಾತಾಡ್ತಾ ಇರ್ತೀವಿ ಮಹೇಂದ್ರ ಅವರೇ, ಅಲ್ಲೊಂದ್ಸಲ ತೋರಿಸಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮತಿರ್ತಾವೇ ಇದ್ದೀವಿ. ನಮ್ಮನ್ನ ಈ ಚಳ್ಳಣ್ಣು ತಿನ್ನಿಸ್ತಾವ್ರೆ ಅಧಿಕಾರಿಗಳು. ಇಲ್ಲಿ ತೊಂದರೆ ಆಗಿರೋದು ನೀರಿಗೆ. ಹೆಣ್ಮಕ್ಳುಗಳಿಗೆ ಭಾಳ ಪ್ರಾಬ್ಲಮ್ಸ್ ಆಗಿದೆ ಸರ್. ಆ ಸ್ಕೂಲ್ ಮಕ್ಳುಗಳಿಗೆ ನೀರಿಲ್ಲ ಸರ್. ಯಾರು ಸಮಸ್ಯೆಯನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳ ಪ್ರಾಬ್ಲಮ್ಸು ಅವರೆಲ್ಲ ಮಾಡಿದ್ದಾರೆ. MP ಆಗಲಿ MLA ಆಗಲಿ ಅವ್ರು ಮಾಡಿದ್ದಾರೆ. ಈ ಅಧಿಕಾರಿಗಳ ಸಮಸ್ಯೆಯಿಂದ ನಮ್ಮ ಬಂಗಾರಪ್ಪ ನಗರ ಬಾಡ್ತಾ ಇದೆ ಸರ್. ಅಂದ್ರೆ ಈಗ ದೇವ್ರು ವರ ಕೊಟ್ಟರು, ಪೂಜಾರಿ ವರ ಕೊಡ್ತಲ್ಲ ಅನ್ನೋ ಪರಿಸ್ಥಿತಿ. ನಿಜ ಅದು. ಬನ್ನಿ ಮಾತಾಡ್ಸೋಣ, ಇನ್ನು ಮಾತಾಡೋಣ. ಸೊ ಬಹಳ ಪ್ರಮುಖವಾಗಿ ನೋಡಿ, ಸಾಕಷ್ಟು ಮಹಿಳೆಯರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಈ ಕ್ಷಣ ಇಲ್ಲಿ ಟ್ಯಾಂಕರ್ ಇಂದ ಒಟ್ಟು ಎಷ್ಟು ಟ್ಯಾಂಕರ್ ಬರುತ್ತೆ ಸರ್ ಈ ಕಡೆಗೆ? ಸರ್ ಬೆಳಗ್ಗೆ ಸಾಯ ಗಂಟ 7-8 ಟ್ಯಾಂಕರ್ ಪ್ರತಿಯೊಂದು ರೋಡ್ ಕೊಡ್ತೀವಿ. ಇಲ್ಲಿ ನಿಲ್ಸಲ್ಲ, ಪ್ರತಿಯೊಂದು ರೋಡ್ಗೆ ಮನೆ. ನಿಮ್ಮ ರೋಡ್ ಯಾವುದು? ಒಂದು ನಿಮಿಷ ಸರ್. ಬೇಕ್ರಿ ರೋಡ್ ಯಾವ ಕ್ರಾಸ್? ಯಾವ ಕ್ರಾಸ್ ಮೇಡಮ್? ಮೇನ್ ರೋಡ್ ಅಲ್ಲಿಗೆ ಬರಲ್ಲ. ನಿಮ್ಮ ರೋಡಿಗಿಂತ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. 8ನೇ ಕ್ಲಾಸ್, 1 ವರ್ಷದಿಂದ ಒಂದು ತೊಟ್ಟು ನೀರಿಲ್ಲ. ನಾವು ವಯಸ್ಸಾದವರು ಇಲ್ಲಿಂದ ನಮ್ಮ ರೋಡ್ ಬಂದಿಲ್ಲ. ಬನ್ನಿ ಈಗ ಒಂದು ನಿಮಿಷ ರೀ, ನೀವ್ ಹೇಳ್ತಾ ಇದ್ದೀರಾ 7 ಟ್ಯಾಂಕರ್ ಬರುತ್ತೆ ಅಂತ ಹೇಳ್ತೀರಾ. ಇಲ್ಲಿ ನೋಡಿದ್ರೆ 7 ದಿನದಿಂದ ಬಂದೇ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲಿ 14 ರೋಡ್ ಇರೋದು, 14 ರೋಡ್ ಇರೋದು. ಅಲ್ಲಿಗೂ ಬರ್ಲಿ ಇಟ್ಕೋತೀವಿ, ಅಲ್ಲಿಗೂ ಬಂದಿಲ್ಲ. ಒಂದು ಟ್ಯಾಂಕಿ ಬಂದಿದೆ ನಿಮ್ಮ ಏರಿಯಾದಲ್ಲಿ. ನೀವೇ ಬೇರೆ ಬೇರೆ ತರ ಮಾತಾಡ್ತೀರಾ. ನಾನು ಮಾತಾಡ್ತೀನಿ ಸರ್. ಆ ರೋಡಲ್ಲಿ ಯಾವ ರೋಡ್ಗೆ ಹೋಗುತ್ತೋ ಆ ರೋಡ್ ಮುಖ್ಯಸ್ಥ ತುಂಬಿಸ್ಕೊಬಿಡ್ತಾನೆ ಸರ್. ಎಲ್ಲ ಯಾವ ರೋಡ್. ಈಗ ಒಂದ್ ನಿಮಿಷ ನಮಗೆ ನೀರು ಕೊಡಲ್ಲ ನಮ್ಗೆ. ಫಸ್ಟ್ ಹೋದ್ರೆ ಈ ಅಣ್ಣಮ್ಮ ಫಸ್ಟ್ ಅವ್ರ ಮನೆ ತುಂಬಾ ತುಂಬಿಸ್ಕೊಬಿಡೋದು ಆ ರೋಡ್ಗೆ ಹೋದ್ರೆ. ಒಂದ್ ನಿಮಿಷ ಸರ್. ಈಗ ಎಲ್ರಿಗೂ ಅವ್ರ ಮನೆ ತುಂಬಾ ನೀರು ಬೇಕು, ಸರಿ ಅಲ್ವಾ? ಎಲ್ಲರೂ ಅವ್ರ ಮನೆ ತುಂಬಾ ನೀರು ತುಂಬಿಸ್ಕೊಳ್ಳಬೇಕು. ಈಗ ಅವ್ರ ಮನೆ ತುಂಬಾ ನೀರು 1 ಟ್ಯಾಂಕರ್ ಕಳಿಸಿದ್ರೆ ಇವ್ರ ಮನೆಗೆ 2 ಬಿಂಗೆ, ಪಕ್ಕದ ಮನೆಗೆ 2 ಬಿಂಗೆ ಹೋಗ್ಬೇಕಲ್ವಾ ಸರ್? 1 ಟ್ಯಾಂಕರ್ ಬಂದ್ರೆ ಇವರೇ ತುಂಬಿಸ್ಕೊಬಿಡ್ತಾರೆ ನೀರು. ಒಂದ್ ನಿಮಿಷ. ಇಲ್ಲಿ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಎಲ್ರಿಗೂ ಕೂಡ ನೀರು ಬೇಕು. ನೀರು ಎಲ್ರಿಗೂ ಕೂಡ ಅತ್ಯವಶ್ಯಕ. ಸೊ ಈ ರೀತಿ ಇರೋದ್ರಿಂದ ಸೊ ಬಹಳ ಪ್ರಮುಖವಾಗಿ ಒಂದ್ ನಿಮಿಷ ಸರ್. ಬರ್ತಾ ಇರೋದು ಈ ಭಾಗಕ್ಕೆ ಮಾತ್ರ. ಇನ್ನ ಒಂದು 600 ಮನೆಗೆ ಯಾವುದೇ ಕಾರಣಕ್ಕೂ ನೀರಿಲ್ಲ. ಯಾವ ನೀರು ಬರ್ತಾ ಇಲ್ಲ, ಯಾವ ಇದಿಲ್ಲ. ಎಲ್ಲ ಬೋರ್ಗಳು ಕೆಟ್ಟೋಗಿದ್ದಾರೆ. ಅರ್ಥ ಆಯ್ತಾ? ಏನಿರಿ ಈ ಸರೌಂಡಿಂಗಲ್ಲಿ ಮಾತ್ರ ನೀರು ಬರ್ತವೆ ಹೊರತು ಅರ್ಧ ಮ್ಯಾಕ್ಸಿಮಮ್ 50-55% ನೀರು ಯಾವುದೇ ಟ್ಯಾಂಕರ್ MLA ಅವರಿಂದನೇ ಇರ್ಬೋದು, ಎಲ್ಲಿಂದನೂ ನೀರು ಬರ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಅವ್ರ ಜನ ಬನ್ನಿ ಆ ಭಾಗದಲ್ಲಿ
ಯಾವ ಸ್ಥಿತಿಲಿ ಅವ್ರು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಇಲ್ಲಿ ಬಂದಿರ ಗಾಡಿ ಅದೇ ತೋರಿಸ್ತಾ ಇದ್ದೀರಿ ಅಷ್ಟೇ ನೀವು. ಸರ್ ಈಗ ನನಗೆ ಬೇಕಾಗಿರೋದು ಇಲ್ಲಿ ನೀರಿನ ಸಮಸ್ಯೆ ಬಗೆಹರಿಬೇಕು. ಸೊ ಬಹಳ ಪ್ರಮುಖವಾಗಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಈಗ ಒಂದ್ ನಿಮಿಷ ಸರ್. ಈಗ ಅವರು ಮಾತಾಡಿದ್ರು ಇಲ್ಲಿ ಒಂದ್ ನಿಮಿಷ. ರಾಜಕೀಯ ಗುದ್ದಾಟದಿಂದ ದಯವಿಟ್ಟು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ದಯವಿಟ್ಟು ಎಲ್ರಿಗೂ ಕೂಡ ನೀರು ಬರಬೇಕು, ಇಲ್ಲಿ ಎಲ್ರಿಗೂ ಕೂಡ ನೀರು ಸಿಗಬೇಕು. ಅದು ಅವರಿಗಲ್ಲ ಇವರಿಗಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಬಗೆಹರಿಬೇಕು. ಒಂದ್ ನಿಮಿಷ ಸರ್, ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಬಗೆಹರಿಬೇಕಾಗುತ್ತೆ. ಇಲ್ಲೆಲ್ರಿಗೂ ಕೂಡ ನೋಡಿ, ನೀರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈ ಒಂದು ಬಡಾವಣೆಯಲ್ಲಿ ಸೃಷ್ಟಿಯಾಗಿರುವಂಥದ್ದು. ರಾಜರಾಜೇಶ್ವರಿ ನಗರದಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದು ಶಾಸಕರೇ ಆಗಿರ್ಬೋದು ಅಥವಾ ಎಂಪಿಗಳೇ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಸಂಬಂಧಪಟ್ಟವರೆಲ್ಲರೂ ಕೂಡ ಅದೇನು ಬೋರ್ ಕೊಡಿಸಿದ್ರೆ ಅವ್ರಿಗೆ ಮೋಟ್ರ್ ಹಾಕಿ ಕಂಪ್ಲೀಟ್ ಎಲ್ರಿಗೂ ಕೂಡ ನೀರನ್ನು ದೊರಕಿಸುವಂಥ, ಮನೆ ತುಂಬ ನೀರನ್ನು ದೊರಕಿಸಿಕೊಡುವಂಥ ಕೆಲಸ ಆಗಲೇಬೇಕು. ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇಲ್ಲಿ ವರದಿಯನ್ನು ಮಾಡ್ತಾ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ, ಇದೇ ರೀತಿ ಬೇರೆ ಏರಿಯಾಗಳಲ್ಲಿ ಬೇರೆ ಸಮಸ್ಯೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರುವಂಥ ಕೆಲಸ ಆಗುತ್ತೆ. ಯಾವಾಗಲೂ ಕೂಡ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.